ಹಾಯ್ ವೀವರ್ಸ್. ಅವತ್ತು ಊರಿನ ಆಚೆ ಒಂದು ಘಟನೆ ನಡೆಯಿತು. ಅವತ್ತು ಏನಾಯಿತು ಬನ್ನಿ ತಿಳ್ಕೊಳ್ಳೋಣ. ಎ ಅನ್ನುವಂತಹ ವ್ಯಕ್ತಿಗೆ ಅವರ ತಾತ ಅವರಿಗಾದಂತಹ ನೈಜ ಘಟನೆಯನ್ನು ಎ ಹತ್ರ ಹಂಚ್ಕೊಂಡಿರ್ತಾರೆ. ಅವರ ತಾತ 30 ವರ್ಷಗಳ ಹಿಂದೆ ಆ ಕಥೆಯನ್ನು ಎ ಹತ್ರ ಹೇಳಿರ್ತಾರೆ. ಇಲ್ಲಿಯವರೆಗೂ ಎಗೆ ಆ ಕತೆ ತುಂಬ ಜ್ಞಾಪಕವಾಗಿ ಮತ್ತು ಇಮ್ಯಾಜಿನೇಷನ್ ಪೂರ್ವಕವಾಗಿ ಇದೆಯಂತೆ. ಎನ ತಾತನ ಹೆಸರು ಶಿಂಜಿ. ಶಿಂಜಿ ಅವರು ಸಾಯೋದಕ್ಕೆ ಕೆಲವು ವರ್ಷಗಳ ಮುಂಚೆ ಎ ಹತ್ರ ಒಂದು ಘಟನೆಯನ್ನು ಹೇಳಿರ್ತಾರೆ. ಅದಕ್ಕಿಂತ ಮುಂಚೆ ಎ ಹತ್ರ ಶಿಂಜಿ ಯಾವುದೇ ಥರವಾದಂತಹ ಕಥೆಯನ್ನು ಅಥವಾ ಘಟನೆಯನ್ನು ಅವರು ಹಂಚ್ಕೊಂಡಿರಲ್ಲ. ಅವರು ಎನ ಕರೆದು ಈ ಘಟನೆಯನ್ನು ತುಂಬ ಡೀಪಾಗಿ ಅರ್ಥವಾಗುವ ಹಾಗೆ ಹೇಳಿರ್ತಾರೆ. ಶಿಂಜಿಗೆ ಆಗ 6 ಅಥವಾ 7 ವಯಸ್ಸಾಗಿರುತ್ತೆ. ಶಿಂಜಿ ಅಣ್ಣ ಒಬ್ಬ ಇರ್ತಾನೆ. ಅವನು ಶಿಂಜಿಗಿಂತ 2 ವರ್ಷ ದೊಡ್ಡವನಾಗಿರ್ತಾನೆ. ಒಂದು ಸರಿ ಏನಾಗುತ್ತೆ, ಶಿಂಜಿ ಅಣ್ಣಂಗೆ ತುಂಬ ದೊಡ್ಡ ಕಾಯಿಲೆ ಬಂದು ಅವನು ಅದಕ್ಕೆ ಪರಿಹಾರ ಸಿಕ್ಕದೆ ಅವನು ಸತ್ತು ಹೋಗ್ತಾನೆ. ಶಿಂಜಿ ಅವರ ಅಣ್ಣನಿಗೆ ಭೀಕರವಾಗಿರುವಂತಹ ಕಾಯಿಲೆ ಬಂದಿದ್ದಾಗ ಶಿಂಜಿ ಅವರ ಅಣ್ಣನಿಗೆ ತುಂಬ ಟೈಮ್ ಇರೋದಿಲ್ಲ. ಆದ್ದರಿಂದ ಶಿಂಜಿ ಅವರಪ್ಪ ಶಿಂಜಿ ಅವರ ಅಣ್ಣನಿಗೆ ಸ್ಕೂಲ್ಗೆ ಹೋಗದೆ ಮನೇಲಿರೋದಕ್ಕೇ ಅವಕಾಶವನ್ನು ಮಾಡಿಕೊಡ್ತಾನೆ. ಆ ಟೈಮಲ್ಲಿ ಶಿಂಜಿ ಅವರ ಅಣ್ಣ ರೂಮಲ್ಲೇ ಇರ್ತಾನೆ. ಇವನು ಶಿಂಜಿ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ಮಿಕ್ಕಿದ ಟೈಮೆಲ್ಲ ಶಿಂಜಿ ಅವರ ಅಣ್ಣನ ಜೊತೆ ಆಟ ಆಡ್ತಾ ಇರ್ತಾನೆ. ಕೆಲವು ದಿನಗಳ ಟೈಮ್ ಇರುತ್ತೆ ಅವ್ರ ಅಣ್ಣನಿಗೆ ತೀರ್ಕೊಳ್ಳೋದಕ್ಕೆ. ಆ ಟೈಮಲ್ಲಿ ಶಿಂಜಿ ಅವರ ಅಣ್ಣನ ಜೊತೆ ಆಟ ಆಡೋದಕ್ಕೆ ಅವರಪ್ಪ ಬಿಡೋದಿಲ್ಲ. ಒಂದು ರಾತ್ರಿ ಶಿಂಜಿ ಅವರ ಅಣ್ಣ ತೀರ್ಕೊಂಡ್ಬಿಡ್ತಾನೆ. ಆ ಟೈಮಲ್ಲಿ ಫುಲ್ಲು ಸಮ್ಮರ್ ಇರೋದ್ರಿಂದ ಅವ್ರ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಏರ್ ಕಂಡೀಷ್ನರೂ ಇರೋದಿಲ್ಲ. ಶಿಂಜಿ ಅವರ ಅಣ್ಣನ ಬಾಡಿ ಕೊಳಿಬಾರ್ದು ಅನ್ನೋ ಕಾರಣದಿಂದ ಅವರಪ್ಪ ಅದೇ ರಾತ್ರಿ ತನ್ನ ಮನೆಯಿಂದ ಊರಿನ ಆಚೆ ಎತ್ಕೊಂಡೋಗಿ ಅವನ ಬಾಡಿಯನ್ನು ಮಣ್ಣು ಮಾಡಿಬಿಟ್ಟು ಬರೋಣ ಅಂತ ಡಿಸೈಡ್ ಮಾಡ್ತಾರೆ. ಶಿಂಜಿ ಅವ್ರ ಮನೆ ಬಂದ್ಬಿಟ್ಟು ಊರಿನ ಕೊನೆ ಭಾಗದಲ್ಲಿರುತ್ತೆ. ಆ ಊರಿನ ಕೊನೆ ಭಾಗದಿಂದ ಊರಿಂದ ಆಚೆ ಹೋಗಿ ಆ ಗ್ರೇವ್ ಯಾರ್ಡ್ ಅಷ್ಟು ದೂರ ನಡ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಶಿಂಜಿ ಅವ್ರ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ವೆಹಿಕಲ್ಲು ಇರೋದಿಲ್ಲ. ಅದಾದಮೇಲೆ ಅವರು ಹೋಗೋವಂಥ ದಾರಿ ಫುಲ್ಲು ಕಲ್ಲು ಮುಳ್ಳಿಂದ ಕೂಡಿರುತ್ತೆ. ಬೆಟ್ಟ ಗುಡ್ಡ ಪ್ರದೇಶದಿಂದನೂ ಕೂಡಿರುತ್ತೆ. ಆದ್ದರಿಂದ ಆ ಜಾಗದಲ್ಲಿ ಯಾವುದೇ ರೀತಿಯಾದಂತಹ ವೆಹಿಕಲ್ಲನ್ನು ಮೂವ್ ಮಾಡೋಕ್ಕಾಗಲ್ಲ. ಶಿಂಜಿ ಅವರಪ್ಪ ಅವರ ಅಣ್ಣನ ತನ್ನ ಹೆಗಲ ಮೇಲೇ ಎತ್ಕೊಂಡು ಹೋಗೋಣ ಅಂತ ನಿರ್ಧಾರ ಮಾಡ್ತಾರೆ. ಆ ಜಾಗದಲ್ಲಿ ಯಾವುದೇ ರೀತಿಯಾದಂತಹ ಲೈಟ್ಸೂ ಇರೋದಿಲ್ಲ. ಆದ್ದರಿಂದ ಶಿಂಜಿ ತನ್ನ ಕೈಯಲ್ಲಿ ಒಂದು ಟಾರ್ಚ್ ಎತ್ಕೊಂಡು ಅವರಪ್ಪಂಗೆ ಸಹಾಯ ಮಾಡೋದಕ್ಕೆ ಅವನ ಜೊತೆಗೆ ಹೋಗ್ತಾನೆ. ಹಾಗೆ ಹೋಗ್ತಾ ಇರೋ ಟೈಮಲ್ಲಿ ಶಿಂಜಿ ನೋಟಿಸ್ ಮಾಡ್ತಾನೆ, ಆ ಜಾಗದಲ್ಲಿ ಯಾರೂ ಇರೋದಿಲ್ಲ. ಫುಲ್ಲು ಕತ್ತಲೆಯಿಂದ ಕೂಡಿರುತ್ತೆ. ಅದಾದಮೇಲೆ ಅಲ್ಲಿ ಯಾವುದೇ ರೀತಿಯಾದಂತಹ ಸೌಂಡು ಇರೋದಿಲ್ಲ. ಬರೀ ಕಪ್ಪೆಗಳು ಕಿರಿಸ್ತಾ ಇರೋ ಸೌಂಡು, ಅದಾದಮೇಲೆ ಬೀಟಲ್ಸ್ ಸೌಂಡ್ ಮಾಡ್ತಾ ಇರೋದು ಮಾತ್ರನೇ ಅವ್ರಿಗೆ ಕೇಳಿಸ್ತಾ ಇರುತ್ತೆ. ಅದಾದಮೇಲೆ 2 ಚಪ್ಪಲಿ ಪೇರ್ಗಳು ನಡೀತಾ ಇರೋ ಸೌಂಡು. ಶಿಂಜಿ ಅವರಪ್ಪ ಇವ್ರು ನಡೀತಾ ಇರೋ ಸೌಂಡ್ ಮಾತ್ರನೇ ಆ ಟೈಮಲ್ಲಿ ಕೇಳಿಸ್ತಾ ಇರುತ್ತೆ. ಇವರಿಬ್ಬರು ನಡ್ಕೊಂಡು ಹೋಗ್ಬೇಕಾದ್ರೆ ಶಿಂಜಿ ಅವರಪ್ಪನ ಗಮನಿಸ್ತಾನೆ. ಅವರಪ್ಪ ಫುಲ್ಲು ಬೆವರಿಂದ ಕೂಡಿ ಟಯರ್ಡ್ ಆಗಿಬಿಟ್ಟಿರ್ತಾರೆ. ಯಾಕೆಂದರೆ ಆ ರೋಡು ತುಂಬ ಕಠಿಣವಾಗಿರುತ್ತೆ. ಶಿಂಜಿ ಅವರ ಅಣ್ಣನನ್ನು ಅವರ ಅಪ್ಪ ಎತ್ಕೊಂಡು ಹೆಗಲ ಮೇಲೆ ಇಟ್ಕೊಂಡು ನಡಿಬೇಕಾಗಿರುತ್ತೆ. ಹೀಗೆ ಇವರಿಬ್ಬರು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಶಿಂಜಿ ತಿರ್ಗಾ ನೋಟಿಸ್ ಮಾಡ್ತಾನೆ, ಒಂದಷ್ಟು ದೂರದಲ್ಲಿ ಯಾವುದೋ ಒಬ್ಬ ನಡ್ಕೊಂಡು ಹೋಗ್ತಾ ಇರೋ ಥರ ಕಾಣಿಸುತ್ತೆ. ಅವನು ತುಂಬ ಸ್ಲೋ ಆಗಿ ನಡ್ಕೊಂಡು ಇವ್ರ ಡೈರೆಕ್ಷನಲ್ಲೇ ನಡ್ಕೊಂಡು ಹೋಗೋ ಥರ ಇವ್ರಿಗೆ ಕಾಣಿಸುತ್ತೆ. ಆ ಟೈಮು ಫುಲ್ಲು ಮಧ್ಯರಾತ್ರಿ. ಈ ಟೈಮಲ್ಲಿ ಇವನು ಯಾರೋ ಇಷ್ಟೊತ್ತಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನಲ್ಲ ಅಂತ ಯೋಚನೆ ಮಾಡೋದಕ್ಕೂ ಇವ್ರಿಗೆ ಸಮಯ ಇರೋದಿಲ್ಲ. ಬೇಗ ಎತ್ಕೊಂಡೋಗಿ ಕೆಲಸ ಮಾಡಿ ಮುಗಿಸ್ಬಿಟ್ಟು ಬಂದರೆ ಸಾಕು ಅಂತ ಇವರಿಗೆ ಅನ್ನಿಸ್ತಾ ಇರುತ್ತೆ. ಹೀಗೆ ಇವರಿಬ್ಬರು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಶಿಂಜಿ ತನ್ನ ಟಾರ್ಚನ್ನು ತನ್ನ ಮುಂದೆ ನಡೀತಾ ಇರೋವಂಥ ವ್ಯಕ್ತಿ ಕಡೆ ಬಿಡ್ತಾನೆ. ಬಿಟ್ಟು ನೋಡಿದಾಗ ಶಿಂಜಿ ಕೈ ಅಲ್ಲಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದರೆ ಆ ವ್ಯಕ್ತಿ ಶಿಂಜಿ ಅವರ ಅಣ್ಣ ತನ್ನ ಸಾವಿನ ಟೈಮಲ್ಲಿ ಯಾವ ಬಟ್ಟೆ ಹಾಕಿರ್ತಾನೋ ಅದೇ ಬಟ್ಟೆಯನ್ನು ಆ ವ್ಯಕ್ತಿ ಹಾಕ್ಕೊಂಡು ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಟಾರ್ಚ್ ಹಿಂಗೆ ಬಿಟ್ಟಿರ್ತಾನಲ್ಲ, ಆ ಟೈಮಲ್ಲಿ ಶಿಂಜಿ ಅದನ್ನು ನೋಡಿ ಹೆದರ್ಕೊಂಬಿಟ್ಟಿರ್ತಾನೆ. ಆ ಟೈಮಲ್ಲಿ ಅವರ ಅಪ್ಪನೂ ಅದನ್ನು ನೋಡಿ ನೋಟಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾಗಿದ ತಕ್ಷಣ ಶಿಂಜಿಗೆ ಅವರಪ್ಪ ಸಡನ್ನಾಗಿ, ಶಿಂಜಿ ಟಾರ್ಚನ್ನು ಕೆಳಗಡೆ ಇಳಿಸು, ಅದ್ರ ಮೇಲೆ ಬಿಡಬೇಡ, ಕೆಳಗಡೆ ಇಳಿಸು ಅಂತ ಹೇಳ್ತಾರೆ. ಟಾರ್ಚನ್ನು ಕೆಳಗಡೆ ಇಳಿಸಿ ತಮ್ಮ ಕಾಲ ಹತ್ರನೇ ಟಾರ್ಚ್ ಲೈಟ್ನ ಬಿಡ್ತಾನೆ. ಇನ್ನೊಂದು ಸ್ವಲ್ಪ ದೂರ ಹೋದರೆ ಆ ಕ್ರಿಯೇಚರ್ಗೆ
ಇವ್ರಿಗೆ ಒಂದು 50 ಮೀಟರ್ ಡಿಸ್ಟೆನ್ಸ್ ಇದೆ. ಇವ್ರಿಗೆ ಇಬ್ರಿಗೂ ಹೋಗ್ತಾ ಹೋಗ್ತಾ ಸ್ವಲ್ಪ ಮುಂದೆ ಹೋಗ್ತಾ ಅವ್ರಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಭಯ ಆಗ್ತಿದ್ದಾಗೇನೆ ಸ್ವಲ್ಪ ದೂರ ಹೋಗ್ತಾರೆ, ಸಡನ್ ಆಗಿ ನಿಂತ್ಕೊಂಡ್ಬಿಡ್ತಾರೆ. ಅದೇ ರೀತಿ ಆ ಮುಂದೆ ಹೋಗ್ತಾ ಇರೋ ಕ್ರಿಯೇಚರನ್ನು ಸ್ವಲ್ಪ ಮುಂದೆ ಹೋಗುತ್ತೆ, ಹಂಗೆ ನಿಂತ್ಕೊಂಡ್ಬಿಡುತ್ತೆ. ಇವ್ರು ಎಷ್ಟು ದೂರ ನಡೀತಾರೋ ಅದು ಅಷ್ಟೇ ದೂರ ಹೋಗಿ ಅದು ನಿಂತ್ಕೊಂಡ್ಬಿಡುತ್ತೆ. ಇನ್ನು ಸ್ವಲ್ಪ ಮುಂದೆ ಹೋದರೆ ಅವ್ರನ್ನ ಆ ಕ್ರಿಯೇಚರ್ನ ರೀಚ್ ಮಾಡಿಬಿಡ್ತಾರೆ. ಆ ಟೈಮಲ್ಲಿ ಶಿಂಜಿ ನೋಟಿಸ್ ಮಾಡ್ತಾನೆ, ಆ ಕ್ರಿಯೇಚರ್ಗೆ ಕಾಲಿದೆ. ಸರಿ ಅಂದ್ಬಿಟ್ಟು ಕಾಲು ನೋಡಿದ್ರೆ ಕರೆಕ್ಟಾಗಿ ಪಾದ ಹೆಂಗಿದೆಯೋ ಅದೇ ರೀತಿಯಾಗಿ ನೀಟಾಗಿದೆ. ಯಾವುದೇ ರೀತಿಯಾದಂತಹ ಕಟ್ಸ್ ಇಲ್ಲ, ಗಲೀಜಿಲ್ಲ, ಏನೂ ಇಲ್ಲ. ಆ ದಾರಿ ನಡ್ಕೊಂಡು ಹೋಗಬೇಕು ಅಂದರೆ ಕಲ್ಲು ಮುಳ್ಳುಗಳು, ಅದಾದಮೇಲೆ ಗಾಜಿನ ಚೂರುಗಳೆಲ್ಲ ಬಿದ್ದಿರುತ್ತೆ. ಖಂಡಿತವಾಗ್ಲೂ ಯಾವುದೋ ಒಂಥರ ಆದ್ರೂ ಗಾಯ ಆಗಿರೋದು ಅಥವಾ ಕಾಲಿನ ಮೇಲೆ ಮಾರ್ಕ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಅದಕ್ಕೆ ಆ ಥರದ್ದು ಯಾವುದೂ ಇಲ್ಲ. ಇನ್ನು ಸ್ವಲ್ಪ ಮೇಲೆ ನೋಡ್ತಾನೆ, ನೋಡಿದ್ರೆ ಅವ್ರ ಅಣ್ಣ ಹಾಕ್ಕೊಂಡಿದ್ದಂಥ ಚಡ್ಡಿನೇ ಅದನ್ನು ಹಾಕ್ಕೊಂಡಿದ್ದ. ಅದಾದಮೇಲೆ ಇನ್ನೂ ಸ್ವಲ್ಪ ಮೇಲೆ ನೋಡ್ತಾನೆ, ನೋಡಿದ್ರೆ ಆ ವೈಟ್ ಆ್ಯಂಡ್ ರೆಡ್ ಕಲರು ಸ್ಟ್ರೈಪ್ಸ್ ಇರೋವಂಥ ಶರ್ಟು ಅವ್ರ ಅಣ್ಣ ಹಾಕ್ಕೊಂಡು ತೀರ್ಕೊಂಡಿದ್ದ. ಇದನ್ನು ಅದೇ ಕಲರೇ ಹಾಕ್ಕೊಂಡಿದ್ದ. ಇನ್ನೂ ಎತ್ತರಕ್ಕೆ ನೋಡ್ತಾನೆ, ನೋಡಿದ್ರೆ ತಲೆ ಹಿಂದಿನ ಭಾಗನ ಇನ್ನೇನು ನೋಡಬೇಕು ಅಷ್ಟರಲ್ಲಿ ಶಿಂಜಿ ಅವರಪ್ಪ ಸಡನ್ನಾಗಿ ಅವನ್ನ ಎಳ್ಕೊಂಬಿಟ್ಟು ತಪ್ಕೊಂಡ್ಬಿಡ್ತಾರೆ. ತಪ್ಕೊಂಡು, ಏನು ನೋಡಬೇಡ ನೀನು, ಎಲ್ಲೂ ನೋಡಬೇಡ, ಬರೀ ಮುಂದೆ ಮಾತ್ರ ನೋಡ್ತಾ ಇರೋ. ಹೀಗೆ ಇಬ್ಬರು ನಡ್ಕೊಂಡು ಸ್ವಲ್ಪ ಇನ್ನೇನು ಆ ಕ್ರಿಯೇಚರ್ ಹತ್ರ ಲೈನ್ ಟು ಲೈನ್ ಕರೆಕ್ಟಾಗಿ ಇಬ್ಬರು ಒಂದೇ ಸಮ ಬಂದು ನಿಂತ್ಕೊಂಡು ಇಬ್ಬರು ಒಂದೇ ಸ್ಪೀಡಲ್ಲೇ ನಡೀತಾ ಇರ್ತಾರೆ. ನಡೀತಾ ಇರಬೇಕಾದ್ರೆ ಅವರಪ್ಪ ಶಿಂಜಿಗೂ ಮುಂದೆ ಮಾತ್ರ ನೋಡು ಅಂತಲೇ ಹೇಳಿರ್ತಾರೆ. ಶಿಂಜಿ ತಲೆಯಲ್ಲಿ ಫುಲ್ಲೂ ಮುಂದೆ ಮಾತ್ರನೇ ನೋಡಬೇಕು, ಏನೇ ಆದ್ರೂ ಹಿಂದೆ ತಿರುಗಿ ನೋಡಬಾರ್ದು, ಪಕ್ಕದಲ್ಲೂ ನೋಡಬಾರ್ದು ಅಂತ ಸೆಟ್ ಮಾಡಿಬಿಡ್ತಾರೆ. ಶಿಂಜಿಗೂ ತುಂಬ ಭಯನೂ ಆಗ್ತಾ ಇರುತ್ತೆ. ಅವರಪ್ಪ ಬಾಯಲ್ಲಿ ಏನೋ ಒಂದು ಹೇಳ್ತಾ ಇರ್ತಾರೆ. ನೋಡಿದ್ರೆ ಅದೊಂದು ಪ್ರೇಯರ್ ಆಗಿರುತ್ತೆ ಅಂತ ಶಿಂಜಿಗೆ ತುಂಬ ವರ್ಷಗಳಾದ್ಮೇಲೆ ಗೊತ್ತಾಗುತ್ತೆ. ಹೀಗೆ ಇಬ್ರು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಕ್ರಿಯೇಚರು ಸಡನ್ ಆಗಿ ನಿಂತ್ಕೊಂಡ್ಬಿಟ್ಟು ಇವ್ರ ಕಡೆ ಫೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಇವರು ಯಾವುದೇ ಕಾರಣಕ್ಕೂ ಅದನ್ನು ಪಕ್ಕಕ್ಕೂ ತಿರುಗಿ ನೋಡದೆ ಅವ್ರು ಇನ್ನೂ ಸ್ಪೀಡಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇವರು ಸ್ವಲ್ಪ ದೂರ ನಡ್ಕೊಂಡು ಹೋದ್ಮೇಲೆ ಅದು ಇವ್ರನ್ನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಏನೇ ಆದ್ರೂ ಇವರು ಹಿಂದೆ ತಿರುಗಿ ನೋಡೋದೇ ಇಲ್ಲ. ಇವ್ರಿಗೆ ಇವ್ರು ನಡ್ಕೊಂಡು ಹೋಗ್ತಾ ಇರೋಂಥ ಚಪ್ಪಲಿ ಸೌಂಡ್ ಮಾತ್ರನೇ ಕೇಳಿಸ್ತಾ ಇರುತ್ತೆ. ಆ ಹಿಂದೆ ಬರ್ತಾ ಇರೋವಂಥ ಕ್ರೀಚರ್ದು ಕಾಲು ಸೌಂಡು ಅಥವಾ ಅದ್ರ ಚಪ್ಪಲಿ ಸೌಂಡು ಏನು ಕೇಳಿಸ್ತಾನೆ ಇರಲ್ಲ. ಅವರಿಗೆ ಮುಖ್ಯವಾಗಿ ಏನು ಭಯ ಅಂದರೆ, ಯಾವುದೇ ಒಂದು ನೆಗೆಟಿವ್ ಕ್ರಿಯೇಚರ್ಸು ತನ್ನ ಹತ್ತಿರ ಇರುವಂಥ ಮನುಷ್ಯರ ಹೆಸರನ್ನು ಕರೆಕ್ಟಾಗಿ ಹೇಳಿಬಿಡ್ತು ಅಂದರೆ ಮುಂದಕ್ಕೆ ಅಥವಾ ಫ್ಯೂಚರಲ್ಲಿ ಅವ್ರಿಗೆ ಯಾವುದೋ ಒಂದು ದೊಡ್ಡ ಅಪಾಯ ಕಾದಿದೆ ಅಂತಲೇ ಅರ್ಥ. ಆದ್ದರಿಂದ ಇವ್ರಿಗೆ ತನ್ನ ಹೆಸರು ಅದು ಎಲ್ಲಿ ಕರೆದು ಬಿಡುತ್ತೋ ಅಂತ ಇವ್ರಿಗೆ ತುಂಬ ಭಯ ಆಗಿರುತ್ತೆ. ಅದಾದಮೇಲೆ ಇವರು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಎಲ್ಲಿ ಹಿಂದೆಯಿಂದ ಬಂದು ತನಗೇನಾದರೂ ಅಪಾಯ ಮಾಡ್ಬೋದು ಅಂತ ಅವ್ರಿಗೆ ತುಂಬ ಭಯ ಆಗಿರುತ್ತೆ. ಅವರ ಅಪ್ಪ ಹೇಗೋ ಜೀವ ಕೈಯಲ್ಲಿ ಹಿಡ್ಕೊಂಡು ಅಷ್ಟು ದೂರ ನಡ್ಕೊಂಡು ಹೋಗಿ ಕೊನೆಯದಾಗಿ ಸೇರಬೇಕಾಗಿರುವಂಥ ಜಾಗವನ್ನು ಸೇರಿ ಮಣ್ಣು ಮಾಡಿನೂ ಬಂದ್ಬಿಡ್ತಾರೆ. ಅದಾದಮೇಲೆ ಬರಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಅಪಾಯನೋ ಅಥವಾ ಕ್ರಿಯೇಚರ್ಸು ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗೋದಿಲ್ಲ. ಈ ಘಟನೆ ನಡೆದಾದ್ಮೇಲೆ ಶಿಂಜಿಗೆ ತನ್ನ ಜೀವನದಲ್ಲಿ ಕೆಲವು ಬಾರಿ ಇದೇ ರೀತಿಯಾದಂತಹ ಫೀಲು ಬರ್ತಾ ಇರುತ್ತೆ. ತನ್ನನ್ನು ಯಾರೋ ಹಿಂಬಾಲಿಸ್ತಾ ಇದ್ದಾರೆ ಅನ್ನೋ ಫೀಲು ಬರ್ತಾ ಇರುತ್ತೆ. ಆ ಟೈಮಲ್ಲೆಲ್ಲ ಶಿಂಜಿ ಯಾವುದೇ ಕಾರಣಕ್ಕೂ ತಾನು ಹಿಂದೆ ತಿರುಗದೆ ಮುಂದೆ ಮಾತ್ರ ನೋಡ್ಕೊಂಡು ಹೋಗುವಂಥ ಅವ್ರ ಅಪ್ಪ ಹೇಳ್ಕೊಟ್ಟಿದ್ರಲ್ಲ ಅದನ್ನೇ ಫಾಲೋ ಮಾಡಿಕೊಂಡು ಬಂದಿರ್ತಾರಂತೆ. ನೋಡಿದ್ರಲ್ಲ ವ್ಯೂವರ್ಸ್, ಇದೇ ಇವತ್ತಿನ ಸ್ಟೋರಿ. ಈ ಕಂಟೆಂಟು ನಿಮಗೆ ಇಷ್ಟ ಆಗಿದೆ ಅಂತ ಒಂದು ನಂಬಿಕೆ ಇದೆ. ನಿಮ್ಮ ಯಾವುದೇ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಕ್ಕೆ ಒಂದು ಒಳ್ಳೆ ಕಂಟೆಂಟಿಂದ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಬರ್ತೀನಿ ಒಂದು ಒಳ್ಳೆ ಕಂಟೆಂಟ್ ಒಂದಿಗೆ. ನಮಸ್ಕಾರ.